ವೆಲ್ಕಮ್ ಯು ಆಲ್ ಟು ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ ಸೀರೀಸ್. ಯಾವುದೆಲ್ಲ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ನ ಯಾವ ಚಾಪ್ಟರ್ಸ್ನಿಂದ ನೋಡ್ಕೋಬಹುದು ಅಂತ ಹೇಳೋಣ. ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಎಲ್ಲ ಚಾಪ್ಟರ್ಸ್ ಕೊಟ್ಟಿದ್ದೀನಿ. 3 ಚಾಪ್ಟರ್ಸ್ನಿಂದ ಪರ್ಫೆಕ್ಟ್ ಆಗಿ ಎಲ್ಲ ಕ್ವೆಶನ್ಸ್ಗಳನ್ನ. ಓಕೆ, ಸೊ ಫಸ್ಟಿಗೆ ಬಂದು ಕೆಮಿಕಲ್ ಕೈನೆಟಿಕ್ಸ್ನಿಂದ ಇಂಪಾರ್ಟೆಂಟ್ ಆಗಿರೋ 2 ಮಾರ್ಕ್ ಕ್ವೆಶನ್ಸು ನೋಡ್ಕೊಳ್ಳಿ. ಒಂದು ಇಫೆಕ್ಟಿವ್ ಕೊಲ್ಯೂಷನು, ಮೆನ್ಷನ್ ದ ಡ್ರಾಬ್ಯಾಕ್ ಆಫ್ ಕೊಲ್ಯೂಷನ್ ಥಿಯರಿ, ಪ್ರಾಕ್ಟೀಸ್ ಪೇಪರ್ 1 ಅಂದರೆ ನಿಮ್ಮ ಕ್ವೆಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರುವ ಕ್ವೆಶನ್. ಅದು ಬಹಳ ಇಂಪಾರ್ಟೆಂಟು. ಸೊ ಇದನ್ನು ಕೇಳಿದ್ದಾರೆ, ಇದನ್ನು ಅಷ್ಟಾಗಿ ಕೇಳಿಲ್ಲ. ಪ್ರಾಕ್ಟೀಸ್ ಪೇಪರ್ 2 ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಿಫೈನ್ಡ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟು ಬಿ ನ ಸೇಫರ್ ಸೈಡ್. ನೀವು ನೋಡ್ಕೊಳ್ಳಿ, ಈ ಕ್ವೆಶನ್ ಅನ್ನು ತುಂಬ ಸಲ ರಿಪೀಟ್ ಮಾಡಿದ್ದಾರೆ, ನಿಮ್ಮ ಪ್ರಿಪರೇಟರಿನಲ್ಲೂ ಕೂಡ ಬಂದಿದೆ. ಪ್ಲಾಟ್ ದ ಗ್ರಾಫ್ ಅಂತ ಹೇಳುವಂಥದ್ದು. ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಬಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕ್ವೆಶನ್ ಇದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಡನ್, ಮುಂದಕ್ಕೆ ಹೋಗೋಣ. ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೈಲಿ ಇಂಪಾರ್ಟೆಂಟ್. ಡಿಫೈನ್ ಹಾಫ್ ಲೈಫ್ ಪೀರಿಯಡು, ಎಲಿಮೆಂಟ್ರಿ, ಕಾಂಪ್ಲೆಕ್ಸು, ಗಿವ್ ದಿ ಎಕ್ಸಾಂಪಲ್. ಇದನ್ನು ಅಷ್ಟೊಂದು ಕೇಳಿಲ್ಲ, ಸೇಫರ್ ಸೈಡಲ್ಲಿ ಇಟ್ಕೊಳ್ಳೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಆಕ್ಟಿವೇಶನ್ ಎನರ್ಜಿ ಅಂದರೆ ಏನು, ಪ್ರಾಪರ್ಟೀಸ್ ಆಫ್ ಕ್ಯಾಟಲಿಸ್ಟು ಮಾಡೆಲ್ ಪೇಪರ್ನಲ್ಲಿ ಕೇಳಿದ್ದಾರೆ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟು. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಕ್ಯಾಟಲಿಸ್ಟ್. ಓಕೆ, ಬೋಲ್ಟ್ಸ್ಮನ್ ಡಿಸ್ಟ್ರಿಬ್ಯೂಷನ್ ಕರ್ವೆಲ್ಲ PYQಸ್ನಲ್ಲಿ ಸಿಕ್ಕಾಪಟ್ಟೆ ರಿಪೀಟ್ ಆಗಿರೋ ಕ್ವೆಶನ್. ಗ್ರಾಫ್ ಪ್ಲಾಟ್ ಮಾಡೋದು ಫಸ್ಟ್ ಆರ್ಡರ್ಗೆ, ಸೆಕೆಂಡ್ ಆರ್ಡರ್, 0 ಆರ್ಡರ್ಗೆ, ಫಸ್ಟ್ ಆರ್ಡರ್ಗೆ ಗ್ರಾಫ್ ಪ್ಲಾಟ್ ಮಾಡೋ ಕ್ವೆಶನ್ಸು ಭಾಳ ಇಂಪಾರ್ಟೆಂಟು. ಡನ್. ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿಯನ್ನು ಡಿಫೈನ್ ಮಾಡಿ ಅಂತ ಹೇಳೋ ಕ್ವೆಶನ್ ಸ್ವಲ್ಪ ಜಾಸ್ತಿ ರಿಪೀಟ್ ಆಗಿದೆ ಆ ಕ್ವೆಶನ್. ಮೋಸ್ಟ್ ಪ್ರೊಬಬಲ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಯಾವಾಗ? ಟೆಂಪರೇಚರ್ ಜಾಸ್ತಿ ಆದಾಗ. ಗಿವ್ ಡ್ರಾಬ್ಯಾಕ್ಸ್ ಆಫ್ ಕೊಲ್ಯೂಷನ್ ಥಿಯರಿ ಆಲ್ರೆಡಿ ಹೇಳಿದ್ದೀನಿ. ಈ ಪ್ಲಾಟ್ ಅನ್ನ ಗ್ರಾಫ್ ಅಂದರೆ H2+I2 HI ಪ್ಲಾಟ್ ಮಾಡಿ ಅಂತ ಹೇಳುವಂಥದ್ದು ಡಯಾಗ್ರಾಮ್ ಕೇಳ್ತಾರೆ. ವಾಟ್ ಇಸ್ ಮೆಂಟ್ ಬೈ ಕೆಮಿಕಲ್ ಕೈನೆಟಿಕ್ಸು ನಿಮ್ಮ ಮಾಡೆಲ್ ಪೇಪರ್ನಲ್ಲಿರೋ ಕ್ವೆಶನ್ ಇದು. ಇಂಪಾರ್ಟೆನ್ಸ್ ಆಫ್ ಕೆಮಿಕಲ್ ಕೈನೆಟಿಕ್ಸ್ ಕೊಡಿ ಅಂತ ಹೇಳಿ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳು ಯಾವ್ದು ಬರ್ಬೋದು. ಇಫೆಕ್ಟಿವ್ ಕೊಲ್ಯೂಷನ್ಗೆ ಕ್ರೈಟೀರಿಯಾ ಕೊಡಿ. ಈ ಫಾರ್ಮುಲಾದಲ್ಲಿ P ಮತ್ತು ZeB ಏನನ್ನು ಹೇಳುತ್ತೆ. 3 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್ ನಿಮಗೆ ಗೊತ್ತಿದೆ, ತುಂಬಾ ಸಲ ಕೇಳಿರೋ ಕ್ವೆಶನ್ ಇದು. ರೈಟ್ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಅವ್ರಿಗೊಂದು ಈ ಥರ ರೇಟ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದರದ್ದು ಆರ್ಡರ್ನ ಬರೀರಿ. ಇಲ್ಲಿ ಆರ್ಡರ್ ಬಂದು ಏನು, 3/2 ಫ್ರಾಕ್ಷನಲ್ ಆರ್ಡರ್. ಅಥವಾ ಯೂನಿಟ್ ಅನ್ನ ಕೊಟ್ಬಿಟ್ಟು ಆರ್ಡರ್ನ ಗೆಸ್ ಮಾಡಿ. ಇಂಥದ್ದು ಸಿಂಪಲ್ ಆಗಿರೋ ಕ್ವೆಶನ್ ಕೇಳ್ಬೋದು. ರೇಟ್ ಲಾವನ್ನ ಸ್ಟೇಟ್ ಮಾಡಿ. SI ಯೂನಿಟ್ ಆಫ್ ರೇಟ್ ಅಂದರೆ ಏನು, ಮೋಲ್ ಪರ್ DM³ ಪರ್ ಸೆಕೆಂಡ್ ಇದೆಯಲ್ಲ ಅದು. ಕೆಲವೊಂದ್ಸಲ ಈ ಥರ ಕ್ವೆಶನ್ಸ್ ಅನ್ನ ಕಂಡೀಷನ್ಸ್ ಕೊಟ್ಬಿಟ್ಟು ರೇಟ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಓಕೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಏನು, ಮತ್ತೆ ರೈಟ್ ದ ಎಕ್ಸ್ಪ್ರೆಷನ್ ಆಫ್ ಗ್ಯಾಸ್ ಫೇಸ್ ರಿಯಾಕ್ಷನ್. ಇದನ್ನ ತುಂಬಾ ಜನ ಮಕ್ಕಳು ನೋಡಲ್ಲ. ಫಸ್ಟ್ ಆರ್ಡರ್ ಗ್ಯಾಸ್ ಫೇಸ್ ರಿಯಾಕ್ಷನ್ದು ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ, D and F ಬ್ಲಾಕ್ ಇಂದ ಯಾವ್ದೆಲ್ಲ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಂದು ಕಾಂಪೋಸಿಷನ್ ಆಫ್ ಅಲಾಯ್, ಬ್ರಾಸ್ ಮತ್ತೆ ಬ್ರಾನ್ಸ್ ಇದು ಕಾಂಪೋಸಿಷನ್ ಏನು, ಡೈಕ್ರೋಮೇಟ್ ಸ್ಟ್ರಕ್ಚರ್ ಏನು, ಅದರಲ್ಲಿ CROದು ಬಾಂಡ್ ಆಂಗಲ್ ಏನು, ಸ್ಟ್ರಕ್ಚರ್ ಆಫ್ ಮ್ಯಾಂಗನೇಟು, ಪರ್ಮಾಂಗನೇಟ್ ಅಯಾನ್, ಆಯ್ತಾ. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಏನು, ಲ್ಯಾಂಥನಾಯ್ಡ್ಸ್ ಇದು. ಕಾನ್ಸಿಕ್ವೆನ್ಸಸ್ ಬರೀರಿ, ಲ್ಯಾಂಥನಾಯ್ಡ್ ಕಾನ್ಸಿಕ್ವೆನ್ಸ್ ಬರೀರಿ. ಸಪ್ರೇಷನ್ ಆಫ್ ಲ್ಯಾಂಥನಾಯ್ಡು ಡಿಫಿಕಲ್ಟ್ ಆಗುತ್ತೆ. ಸ್ಟಡಿ ಆಫ್ ಆಕ್ಟಿನಾಯ್ಡು ಡಿಫಿಕಲ್ಟು. ಮಿಶ್ ಮೆಟಲ್ ಕಾಂಪೋಸಿಷನ್ ಏನು, ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ ಆಕ್ಟಿನಾಯ್ಡ್ ಏನು. ಓಕೆ, ವಿಚ್ ಆರ್ಗ್ಯಾನಿಕ್ ಕಂಪೌಂಡ್ ಕನ್ವರ್ಷನ್ ಇಸ್ ಇನ್ವಾಲ್ವ್ಡ್ ಇನ್ ವೇಕರ್ಸ್ ಪ್ರಾಸೆಸ್. ನೋಡಿದಿರಲ್ವಾ ನೀವೇ, ನಿಮ್ಮ ಪ್ರಾಕ್ಟೀಸ್ ಪೇಪರ್ನಲ್ಲೂ ಇದೆ, ಮಾಡೆಲ್ ಪೇಪರ್ನಲ್ಲೂ ಇದೆ. ಟ್ರಾನ್ಸಿಷನ್ ಕಂಪೌಂಡ್ಸ್ ಕಾಂಪ್ಲೆಕ್ಸ್ ಅನ್ನ ಏನಕ್ಕೆ ಫಾರ್ಮ್ ಮಾಡುತ್ತೆ. ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವ್ದು ತೋರಿಸುತ್ತೆ, ಲೋವೆಸ್ಟ್ ಯಾವ್ದು ತೋರಿಸುತ್ತೆ, ಅಥವಾ ಮೆಲ್ಟಿಂಗ್ ಪಾಯಿಂಟ್ ಯಾಕೆ ಯಾವಾಗಲೂ ಹೈ ಇರುತ್ತೆ. ಕಾಪರ್ 2+ ಕಾಪರ್ ಪ್ಲಸ್ಗಿಂತನೂ ಯಾಕೆ ಸ್ಟೇಬಲು. Cr2+ ಯಾಕೆ ರೆಡ್ಯೂಸಿಂಗು, Mn3+ ಯಾಕೆ ಆಕ್ಸಿಡೈಸಿಂಗ್, ಎರಡಕ್ಕೂ ಕೂಡ D4 ಕಾನ್ಫಿಗರೇಷನ್ ಇದ್ದಾಗ. ಅಥವಾ ಕಾಪರ್ದು ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬಂದು 0.34 ಏನಕ್ಕೆ ಇರುತ್ತೆ, ಬಿಕಾಸ್ ಅದಕ್ಕೆ ಹೈಡ್ರೇಷನ್ ಎಂಥಾಲ್ಪಿ ಕಡಿಮೆ, ಅಯೋನೈಸೇಷನ್, ಸಮ್ ಆಫ್ ಅಯೋನೈಸೇಷನು ಸಬ್ಲಿಮೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಪಾರ್ಟ್ C ರಿವಿಷನ್ ಅಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ ಇದನ್ನು. ನಿಮಗೆ ಬೇಕು ಅಂತ ಹೇಳಿದ್ರೆ ಪಾರ್ಟ್ C ಇನ್ಆರ್ಗ್ಯಾನಿಕ್ ರಿವಿಷನ್ ವಿಡಿಯೋಸ್ ನೋಡ್ಬೋದು, ಅದರಲ್ಲಿ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ಸ್ ಇದೆ. ಓಕೆ, ನಂತರ E0 ವ್ಯಾಲ್ಯೂ ಬೇಸ್ ಮೇಲೆ ಕ್ವೆಶನ್ಸು. Mn3+ ಯಾಕೆ ಜಾಸ್ತಿ ಕಂಪೇರ್ ಟು Cr3+, Fe2+. ಇದಕ್ಕೂ ಅಷ್ಟೇ ನಿಮಗೆ ಆನ್ಸರ್ ಕನ್ಫ್ಯೂಷನ್ ಬರುತ್ತಾ. ಸ್ವಿಚ್ ಟು ಲೈವ್, ಆಲ್ರೆಡಿ ಪಾರ್ಟ್ C ಇನ್ಆರ್ಗ್ಯಾನಿಕ್ ಇದು ಲೈವ್ ಇರುತ್ತೆ. ಸರ್ ಕೂಡ ಲೈವ್ ತಗೊಳ್ತಾ ಇದ್ದಾರೆ. ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಆ ಮೂಮೆಂಟಲ್ಲಿ ಟೇಕ್ ದ ಡಿಸಿಷನ್. ಓಕೆ, ರೆಡ್ಯೂಸಿಂಗ್ ಏಜೆಂಟ್ ಇವರಿಬ್ಬರಲ್ಲಿ ಯಾರು. Cr2+ ಬಂದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟು, ಯಾಕೆಂದರೆ
T2G3 EG0 configuration. T2G3 EG0 configuration. ಆನ್ಸರ್ಸ್ನಲ್ಲ ಇವಾಗ ಬರೀ ಕ್ವೆಶನ್ ಡಿಸ್ಪ್ಲೇ ಮಾಡೋಕ್ಕಷ್ಟೇ ಈ ವಿಡಿಯೋದಲ್ಲಿ ಇರೋದು. ಆನ್ಸರ್ಸ್ ಬೇಕು ಅಂತ ಹೇಳೋರು ಆಲ್ರೆಡಿ ಇರುವಂತಹ ವಿಡಿಯೋಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ನ ಪ್ರಾಪರ್ಟೀಸ್ ಬರೀರಿ. ಆಮೇಲೆ ಈ ಕ್ವೆಶನ್ ಅನ್ನ ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ನಲ್ಲಿ ಮೆನ್ಷನ್ ಮಾಡಿದ್ರು. ಸ್ವಲ್ಪ ಟ್ರಿಕಿ ಕ್ವೆಶನ್ ಇದು, ಹಾಟ್ಸ್ ಕ್ವೆಶನ್ ಅಂತಾರಲ್ಲ ಅಂಥದ್ದು, ಬಹಳ ಇಂಪಾರ್ಟೆಂಟ್. ಟ್ರಾನ್ಸಿಷನ್ ಕಂಪೌಂಡ್ ಏನಕ್ಕೆ ಕಲರ್ ತೋರಿಸುತ್ತೆ, ಟ್ರಾನ್ಸಿಷನ್ ಕಂಪೌಂಡ್ ಏನಕ್ಕೆ ಇದ್ರದ್ದು ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿ, ಆಯ್ತಾ, ಕ್ಯಾಟಲಿಟಿಕ್ ಆಕ್ಟಿವಿಟಿನ ಏನಕ್ಕೆ ತೋರಿಸುತ್ತೆ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್. ಮುಂದಕ್ಕೆ ಹೋಗೋಣ. ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್. ಇದಕ್ಕೂ ಮುಂಚೆ 2 ಮಾರ್ಕ್ಸಿಗೆ ಪ್ರಿಪ್ರೇಷನ್ ಕೇಳಲ್ಲ, ನೀವು ಟು ಬಿ ನ ಸೇಫರ್ ಸೈಡ್ ಪ್ರಿಪ್ರೇಷನ್ ಒಂದ್ಸಲ ನೋಡ್ಕೊಳ್ಳಿ. ಇದೆಲ್ಲ ಬರೀ 2 ಮಾರ್ಕ್ಸಿನ ಕ್ವೆಶನ್ಸ್ಗಳಾಗಿರುತ್ತೆ. ಪ್ರಿಪ್ರೇಷನ್ ಬಂದು 3 ಮಾರ್ಕ್ಸಿಗೆ ಕೇಳ್ತಾರೆ. ಹೋಗೋಣ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್ಗೆ. ಡನ್ ಆ್ಯಂಡ್ ಅಷ್ಟೇ. ನೋಡಿ ಇಲ್ಲಿ ಬಂದು ಈ ಥರ ಕೊಟ್ಬಿಟ್ಟು ಕ್ಲಾಸಿಫೈ ಮಾಡಿ, ಇದನ್ನ ಜೆಮಿನಾಲ್ ಆ್ಯಂಡ್ ವಿಸಿನಾಲ್ ಡೈಹ್ಯಾಲೈಡ್ ಆಗಿ ಕ್ಲಾಸಿಫೈ ಮಾಡಿ, ಆಯ್ತಾ. ಆಮೇಲೆ ಟಾಲ್ವಿನು Cl2 ಜೊತೆಗೆ ರಿಯಾಕ್ಟ್ ಆಗುತ್ತೆ. ಪ್ರೆಸೆನ್ಸು ಆಬ್ಸೆನ್ಸ್ ಆಫ್ ಸನ್ಲೈಟ್ನಲ್ಲಿ ಏನಕ್ಕೆ, ಯಾವ ಡಿಫ್ರೆಂಟ್ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದು ಕೇಳಿದ್ದಾರೆ ನಿಮ್ಮ ಮಾಡೆಲ್ ಪೇಪರ್ನಲ್ಲೂ, ಪ್ರಾಕ್ಟೀಸ್ ಪೇಪರ್ನಲ್ಲಿ ಕೇಳಿದ್ದಾರೆ. ಮಾಡೆಲ್ ಪೇಪರ್ ಅಲ್ಲ, ಪ್ರಾಕ್ಟೀಸ್ ಪೇಪರ್ನಲ್ಲಿ ಕೇಳಿದ್ದಾರೆ. ಸ್ಯಾಂಡ್ಮೇಯರ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡೋದು. ಟೆನ್ಷನ್ ಮಾಡ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದ್ರಲ್ಲಿ ಮ್ಯಾಕ್ಸಿಮಮ್ ಕೇಳಿರೋ ಕ್ವೆಶನ್ ಬಂದು ಒಂದಾದ್ರೆ ಫಿಂಕಲ್ಸ್ಟೈನ್ ಎಕ್ಸ್ಪ್ಲೇನ್ ಮಾಡಿ ಅಥವಾ ಸೇಡ್ಜೆಫ್ ರೂಲನ್ನು ಎಕ್ಸ್ಪ್ಲೇನ್ ಮಾಡಿ. ಆಂಬಿಡೆಂಟೆಡ್ ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಎಕ್ಸಾಂಪಲ್ ಕೊಡಿ. ಅಥವಾ ಯೂಸಸ್ಸು ಯಾವುದಾದ್ರೂ 2 ಯೂಸ್ನ ನೆನ್ಪಿಟ್ಕೊಳ್ಳಿ. Freon-12, DDT, CCl4, CHI3, 1 ಅಥವಾ 2 ಯೂಸಸ್ನ ನೆನ್ಪಿಟ್ಕೊಳ್ಳಿ. ಡನ್. ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್ ಆಫ್ ಹೈಡ್ರೋಕಾರ್ಬನ್ನು ಆಫ್ ಕಂಪ್ಯಾರಿಬಲ್ ಮಾಲಿಕ್ಯುಲರ್ ಮಾಸ್ಸು ಜಾಸ್ತಿ ಇರುತ್ತೆ ನಾರ್ಮಲ್ ಹೈಡ್ರೋಕಾರ್ಬನ್ಗೆ. ಆಲ್ಕೈಲ್ ಹೈಲೈಡು, ಬ್ರೋಮೈಡ್ ಕ್ಲೋರೈಡ್, ಲೈಕ್ ಆಲ್ಕೈಲ್ ಅಯೋಡೈಡ್, ಆಲ್ಕೈಲ್ ಕ್ಲೋರೈಡ್, ಆಲ್ಕೈಲ್ ಬ್ರೋಮೈಡ್. ಸೊ RXನ ಬಾಯ್ಲಿಂಗ್ ಪಾಯಿಂಟು ನಾರ್ಮಲ್ ಹೈಡ್ರೋಕಾರ್ಬನ್ಗೆ ಯಾಕೆ ಜಾಸ್ತಿ ಇರುತ್ತೆ, ಬಿಕಾಸ್ RXನಲ್ಲಿ ಬಾಂಡ್ ಬಂದು ಪೋಲಾರ್ ಇರುತ್ತೆ, ಡೈಪೋಲ್ ಇಂಟರಾಕ್ಷನ್ಸ್ ನಡೆಯುತ್ತೆ. ಹಾಗಾಗಿ ಹೈಡ್ರೋಕಾರ್ಬನಲ್ಲಿ ಯಾವುದೇ ಥರದ ಚಾರ್ಜ್ ಸೆಪರೇಷನ್ ಇರಲ್ಲ. ಹಾಗಾಗಿ RXನಲ್ಲಿ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ SN1 SN2 ಯಾವ್ದಾರು 2 ಡಿಫ್ರೆನ್ಸ್ ಬರೀರಿ. ಇಲ್ಲಿ 3 ಡಿಫ್ರೆನ್ಸ್ ಕೊಟ್ಬಿಟ್ಟು 3 ಮಾರ್ಕಿಗೂ ಕೇಳ್ಬೋದು ಕ್ವೆಶನ್. ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅಂದರೆ ಏನು, ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀರಾ ಆಪ್ಟಿಕಲ್ ಆಕ್ಟಿವಿಟಿನ ಮೆಷರ್ ಮಾಡೋಕ್ಕೆ, ಪೊಲೋರಿಮೀಟರ್ ಅಲ್ವಾ. ಕಮೆಂಟ್ ಮಾಡಿ ಯಾವುದಂತ ಹೇಳಿ. ಪ್ಲೇನ್ ಪೋಲರೈಸ್ ಲೈಟ್ ಅಂದರೆ ಏನು, ಆಯ್ತಾ. ಎನಾನ್ಶಿಯೋಮರ್ ಅಂದರೆ ಏನು, ಫಿಸಿಕಲ್ ಪ್ರಾಪರ್ಟಿ ವಿಚ್ ಡಿಫ್ರೆನ್ಶಿಯೇಟ್ಸ್ ಎನಾನ್ಶಿಯೋಮರ್, ಯಾವ ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಎನಾನ್ಶಿಯೋಮರ್ನ. ಸೊ ಅದ್ರ ಆಂಗಲ್ ಆಫ್ ರೊಟೇಷನ್. ಎನಾನ್ಶಿಯೋಮರ್ಸ್ನಲ್ಲಿ ಬೇರೆ ಯಾವುದೂ ಫಿಸಿಕಲ್ ಪ್ರಾಪರ್ಟಿ ಡಿಫ್ರೆನ್ಶಿಯೇಟ್ ಆಗಲ್ಲ. ಎನಾನ್ಶಿಯೋಮರ್ನಲ್ಲಿ ಒಂದು ಕಂಪೌಂಡ್ ಲೈಟನ್ನು ರೈಟಿಗೆ ತಿರ್ಸಿದ್ರೆ ಇನ್ನೊಂದು ಲೆಫ್ಟಿಗೆ ತಿರ್ಗಿಸುತ್ತೆ. ರೈಟ್ ದ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ಇಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ KCN, AgNO2. ಇಲ್ಲಿ ಹಿಂಗೂ ಕೇಳ್ಬೋದು, KCN ಆರ್ AgCN, AgNO2 ಆರ್ KNO2. ಅದೆರಡರ ಡಿಫ್ರೆನ್ಸ್ ನಿಮಗೆ ಪ್ರಾಡಕ್ಟ್ನಲ್ಲಿ ಗೊತ್ತಿರಬೇಕು. ಆಂಬಿಡೆಂಟೆಡ್ ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಗ್ರಿಗ್ನಾರ್ಡ್ ರಿಯೇಜೆಂಟು, ಸೇಡ್ಜೆಫ್ ರೂಲು, ವುಡ್ಸ್ ರಿಯಾಕ್ಷನ್ ವಿತ್ ಸೂಟಬಲ್ ಎಕ್ಸಾಂಪಲ್. ಇಲ್ಲಿ ವುಡ್ಸ್ ರಿಯಾಕ್ಷನ್ ಅಂತ ಹೇಳಿಕೊಟ್ಟಿದ್ದೀನಲ್ವಾ, ಇಲ್ಲಿ ವುಡ್ಸ್ ಫಿಟಿಗ್ ಕೇಳ್ಬೋದು, ಫಿಟಿಗ್ ರಿಯಾಕ್ಷನ್ ಕೇಳಬಹುದು, ಆಯ್ತಾ. ಸ್ಯಾಂಡ್ಮೇಯರ್ ರಿಯಾಕ್ಷನ್ ಕೂಡ ಕೇಳಬಹುದು ಇದೇ ಪಾರ್ಟ್ನಲ್ಲಿ. ಡನ್. ಅದನ್ನು ನಾನು 3 ಮಾರ್ಕ್ಸಿಗೆ ಕೂಡ ಕೊಟ್ಟಿದ್ದೀನಿ ನಿಮಗೆ. ಇಂಪಾರ್ಟೆಂಟಾಗಿ 2 ಮಾರ್ಕ್ಸಿಗೆ ಪೇಪರ್ ಅನಲೈಸ್ ಮಾಡಿದಾಗ ಅತ್ಯಂತ ಹೆಚ್ಚು ಕೇಳಿರೋದು ಫಿಂಕಲ್ಸ್ಟೈನು, ಸೇಡ್ಜೆಫು, ವುಡ್ಸ್ ರಿಯಾಕ್ಷನು ಜಾಸ್ತಿ ಕೇಳಿರುವಂಥದ್ದು. ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ನಲ್ಲಿ 2 ಮಾರ್ಕಿಗೆ ಅತ್ಯಂತ ಹೆಚ್ಚು ಕ್ವೆಶನ್ ಕೇಳಿರೋದು ಒಂದು ಕೋಲ್ಬೇಸು, ಇನ್ನೊಂದು ತುಂಬ ಕಡೆ ಹೈಯೆಸ್ಟ್ ಅಮೌಂಟ್ ರಿಪಿಟೇಷನ್ ಆಗಿರೋದು ಕೋಲ್ಬೇಸು, ರಿಮರ್ಟೀಮನ್ ರಿಯಾಕ್ಷನು, ಫಿನಾಲ್ನಿಂದ ಜಾಸ್ತಿ ಕೇಳಿರೋದು. ಇನ್ನೊಂದು ಲ್ಯೂಕಾಸ್ ಟೆಸ್ಟನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಆನ್ಸರ್ ಮಾಡಿ ಅಂತ ಹೇಳಿ. ಕೆಲವೊಂದು ಕಡೆ ಬೆಂಜಿನನ್ನ ಫಿನಾಲನ್ನು ಸಲ್ಫೋನಿಕ್ ಆ್ಯಸಿಡ್ನಿಂದ ಹೆಂಗೆ ಪ್ರಿಪೇರ್ ಮಾಡ್ತೀರಾ, ಅಥವಾ ಕ್ಯೂಮಿನ್ನಿಂದ ಹೇಗೆ ಫಿನಾಲ್ನ ಪ್ರಿಪೇರ್ ಮಾಡ್ತೀರಾ ಅದನ್ನೂ ಕೇಳಿದ್ದಾರೆ. ಅಥವಾ ಕೆಲವೊಂದ್ಸಲ ಅವ್ರು ಏನು ಮಾಡ್ಬೋದು, ಜನರಲ್ ರಿಯಾಕ್ಷನ್, ಫಿನಾಲ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಪಿಕ್ರಿಕ್ ಆಸಿಡ್ ಸಿಗುತ್ತಲ್ವ, ಅದನ್ನು ಹೇಳಿ. ಆರ್ಥೋಪ್ಯಾರಾದಲ್ಲಿ ಯಾವ ನೈಟ್ರೋಫಿನಾಲು ಬೇಗ ಸಪ್ರೇಟ್ ಆಗುತ್ತೆ, ಏನಕ್ಕೆ. ಸೊ ಬಿಟ್ವೀನ್ ಪ್ಯಾರಾನೈಟ್ರೋಫಿನಾಲ್, ಪ್ಯಾರಾಕ್ರೆಜಾಲ್, ಹೈಯೆಸ್ಟ್ PK ಅಂದರೆ ಆಸಿಡಿಟಿ ಯಾವುದಕ್ಕಿದೆ. ಸೊ ನೈಟ್ರೋ ಗ್ರೂಪ್ ಇದ್ರೆ ಆಸಿಡಿಟಿ ಜಾಸ್ತಿ ಅಂತ ಹೇಳಿ. ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಅಸಿಡಿಫೈಡ್ ಸೊಲ್ಯೂಷನ್ ಆಫ್ NO2Cr2O7, ಬೆನ್ಜೋಕ್ವಿನಾಲ್. ಆಕ್ಸಿಡೇಷನ್ ಆಫ್ ಫಿನಾಲ್ ಮೇಲೆ ಕ್ವೆಶನ್ ಹಿಂಗೆ ಕೇಳ್ತಾರೆ.
ಆಲ್ಕೋಹಾಲ್ಸ್ ಫಿನಾಲ್ಸ್ನಲ್ಲಿ ಫಿನಾಲ್ ಜಾಸ್ತಿ ಎಸಿಡಿಕ್ ಆಗಿರುತ್ತೆ, ಫಿನಾಕ್ಸೈಡ್ ಅಯಾನು ರೆಸೊನೆನ್ಸ್ ಸ್ಟೆಬಿಲಿಟಿ ಒಳಗಾಗುತ್ತೆ. ರೈಟ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ವೆನ್ ಆನಿಸಾಲ್ ರಿಯಾಕ್ಟ್ಸ್ ವಿತ್ ಎಥನಾಯಿಲ್ ಕ್ಲೋರೈಡ್ ಅಥವಾ ಆನಿಸಾಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್, ಆನಿಸಾಲ್ ರಿಯಾಕ್ಟ್ಸ್ ವಿತ್ HNO2 ಅಂತ ಕ್ವೆಶನ್ಸ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ದ ಲಾಸ್ಟ್ ಚಾಪ್ಟರ್ ಬಯೋಮಾಲಿಕ್ಯೂಲ್ಸು. ಬಯೋಮಾಲಿಕ್ಯೂಲ್ಸ್ನಿಂದ ಪಾಸಿಬಲ್ 2 ಮಾರ್ಕ್ ಕ್ವೆಶನ್ಸ್ ಹಿಂಗಿರುತ್ತೆ ನೋಡಿ. ಮೊನೋಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡು ಅಥವಾ ರೆಡ್ಯೂಸಿಂಗ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು ಎಕ್ಸಾಂಪಲ್ ಕೊಡಿ. ಗ್ಲುಕೋಸ್ ಇದು ಯಾವುದಾದ್ರೂ ರಿಯಾಕ್ಷನ್ಸು. ಗ್ಲುಕೋಸ್ನಲ್ಲಿ 5 ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, 6 ಕಾರ್ಬನ್ ಚೈನ್ ಸ್ಟ್ರೇಟ್ ಆಗಿದೆ, ಆಲ್ಡಿಹೈಡ್ ಗ್ರೂಪ್ ಇದೆ, ಇದಕ್ಕೆಲ್ಲ ಪ್ರೂಫ್ ಕೊಡಿ ಅಂತ ಹೇಳೋ ರಿಯಾಕ್ಷನ್ಸ್ ಇದೆಯಲ್ವಾ, ಅದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸೆನ್ಷಿಯಲ್ ಅಮೈನೋ ಆಸಿಡ್, ನಾನ್ ಎಸೆನ್ಷಿಯಲು, ಇನ್ವರ್ಟ್ ಶುಗರ್ ಅಂತ ಹೇಳಿದ್ರೆ ಏನು ಅಂಥ ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ಲಾಬ್ಯುಲರ್ ಫೈಬ್ರಸ್ ಪ್ರೋಟೀನ್ ಡಿಫರೆನ್ಸ್ ಕೇಳ್ತಾರೆ. ಎಮೈಲೋಸ್ ಎಮೈಲೋಪೆಕ್ಟಿನ್ ಡಿಫರೆನ್ಸ್ನ ಕೇಳ್ತಾರೆ. ಸ್ಟಾರ್ಚು ಸೆಲ್ಯುಲೋಸ್ನಲ್ಲಿ ಯಾವುದೆಲ್ಲ ಕಾಂಪೋಸಿಷನ್ ಇದೆ ಅದನ್ನು ಕೇಳಿ ಅಂತ ಹೇಳ್ತಾರೆ. ಅಂಥ ಕ್ವೆಶನ್ಸನ್ನ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಕ್ವೆಶನು ಸ್ಟೆಬಿಲಿಟಿ ಆಫ್ ಸೆಕೆಂಡ್ರಿ ಟರ್ಷರಿ ಪ್ರೋಟೀನ್, ಹಾರ್ಮೋನ್ಸ್ ಅಂದರೆ ಏನು, ಯಾವ ಹಾರ್ಮೋನ್ಸು ಎಕ್ಸ್ಟರ್ನಲ್ ಸ್ಟಿಮ್ಯುಲೈನ, ಯಾವ ಹಾರ್ಮೋನ್ಸ್ ಮೀಡಿಯೇಟ್ಸ್ ದ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ಯಾವುದದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದಾ? ನೇಮ್ ದ ಹಾರ್ಮೋನ್ ವಿಚ್ ಇಸ್ ಅಯೋಡಿನೇಟೆಡ್ ಡೆರಿವೇಟಿವ್ ಆಫ್ ಅಮೈನೋ ಆಸಿಡ್, ಥೈರೋಸಿನ್ ಅಲ್ವಾ? ಅಯೋಡಿನೇಟೆಡ್ ಅಮೈನೋ ಆಸಿಡ್ ಥೈರೋಸಿನ್ಗೆ ಹೋಲಿಕೆ ಆಗುವಂತಹ ಹಾರ್ಮೋನ್ ಯಾವುದು? ಥೈರಾಕ್ಸಿನ್ ಇಸ್ ದಿ ಆನ್ಸರ್. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಹಾರ್ಮೋನ್? ಆ ಥೈರಾಕ್ಸಿನ್ ಹಾರ್ಮೋನ್ದು ಫಂಕ್ಷನ್ ಏನು ಅಂತ ಕ್ವೆಶನ್ಸನ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಎನಿ ಸೆಕ್ಸ್ ಹಾರ್ಮೋನ್ಸ್, ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಥವಾ ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಕೊಟ್ಬಿಟ್ಟು ಅದರ ಫಂಕ್ಷನ್ ಏನು ಅಂತ ಹೇಳಿ ಕೇಳ್ಬೋದು. ಸೊ ದಟ್ಸ್ ಅಬೌಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್. DNA RNAದು ಡಿಫ್ರೆನ್ಸಸ್ ಎಲ್ಲ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಅತ್ಯಂತ ಹೆಚ್ಚಿನ ಟೈಮ್ ಕೇಳುವಂಥ ಕ್ವೆಶನ್ಸು ಗ್ಲುಕೋಸ್ದು ರಿಯಾಕ್ಷನ್ ಮೇಲೆ, ರೆಡ್ಯೂಸಿಂಗ್ ನಾನ್ ರೆಡ್ಯೂಸಿಂಗ್ ಶುಗರ್ ಮೇಲೆ ಇರುತ್ತೆ. ಓಕೆ, ಸೊ ಯು ಹ್ಯಾವ್ ಟೇಕನ್ ಸ್ಕ್ರೀನ್ಶಾಟ್ ಆಫ್ ಆಲ್ ದ ಕ್ವೆಶನ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ರಾಕ್ಟಿಸ್ ವೆಲ್. ಸೊ 3 ಮಾರ್ಕ್ ಕ್ವೆಶನ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್.